ಚನ್ನಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚನ್ನಗಿರಿ ಟೌನಲ್ಲಿ ನಿನ್ನೆ ಸಾಯಂಕಾಲ ಸುಮಾರು 6:30ರಿಂದ 7 ಗಂಟೆ ಮಧ್ಯದಲ್ಲಿ 7:30 ಮಧ್ಯದಲ್ಲಿ ಎರಡು ಪ್ರಕರಣಗಳು ದಾಖಲಾಗಿವೆ. ಕೇಸ್ ಆ್ಯಂಡ್ ಕೌಂಟರ್ ಕೇಸ್. ಈ ಪ್ರಕರಣದಲ್ಲಿ ಒಂದನೇ ಪ್ರಕರಣದಲ್ಲಿ ಫಿರ್ಯಾದಿಯಾಗಿರ್ತಕ್ಕಂಥ ಈತನ ಹೆಸರು ಬಂದು ಸೈಯದ್ ರುಮಾನ್ ಅಂತ ಬಿಟ್ಟೇಳಿ ಇವರು ಒಂದು ಪ್ರಕರಣ ದಾಖಲಿಸಿದ್ದಾರೆ. ಇದರ ಸಾರಾಂಶ ಏನಂತಂದರೆ, ಸೈಯದ್ ರುಮಾನ್ ಈತನ ಹೆಂಡತಿ ಸುಮಾರು 5 ವರ್ಷಗಳ ಹಿಂದೆ ಡೈವರ್ಸ್ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ನವಾಜ್ ಈತನು ಅವನ ಹೆಂಡತಿ ಜೊತೆ ಭಾಳ ಸಲುಗೆಯಿಂದ ಇದ್ದು ಇದೇ ವಿಚಾರವಾಗಿ ಮುಂಚೆ ಅವರಿಗೆ ಮಾತಿನ ಚಕಮಕಿಯಾಗಿ ಸ್ವಲ್ಪ ದ್ವೇಷ ಇತ್ತು. ಆ ದ್ವೇಷದ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಸಾಯಂಕಾಲ 6:30ರಿಂದ 7 ಗಂಟೆ ಮಧ್ಯದಲ್ಲಿ ಚನ್ನಗಿರಿ ಪಟ್ಟಣದ ಕ್ರೀಡಾಂಗಣದಲ್ಲಿ ತಾಲೂಕು ಕ್ರೀಡಾಂಗಣದ ಹತ್ತಿರ ಕ್ರಿಕೆಟ್ ಆಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಈ ಪ್ರಕರಣದ ಆರೋಪಿತರು ಕೂಡ ಅಲ್ಲಿ ಬರ್ತಾರೆ. ಅದೇ ಹಳೆ ದ್ವೇಷದ ವಿಚಾರವಾಗಿ ಮತ್ತೊಂದು ಸಾರಿ ಮಾತಿನ ಚಕಮಕವಾಗಿ ಒಬ್ಬರಿಗೊಬ್ಬರು ಹಲ್ಲೆ ಮಾಡಿಕೊಂಡು ಚಾಕುವಿನಿಂದ ಇವರಿಗೇನು ಫಿರ್ಯಾದಿಯಾಗಿ ಇರಿದ ಬಗ್ಗೆ ಮತ್ತು ಅದನ್ನು ಬಿಡ್ಸಕ್ಕೆ ಬಂದಿರತಕ್ಕಂಥ ಅವ್ರ ತಮ್ಮ ಜಾಹೀರ್ಗೂ ಕೂಡ ಈ ರೀತಿ ಹಲ್ಲೆ ಮಾಡಿದೆ ಅಂತ ಬಿಟ್ಟೇಳಿ ಒಂದು ಪ್ರಕರಣ ದಾಖಲಾಗಿದೆ. ಅದರ ಪ್ರತಿಯಾಗಿ ಇವರು ಕೂಡ ಈ ಪ್ರಕರಣದಲ್ಲಿ ಅಮ್ಮನುಲ್ಲಾ ಅಂತ ಬಿಟ್ಟೇಳಿ ಅವರು ಪ್ರಕರಣ ದಾಖಲಿಸಿದ್ದು. ಈತನು ಕೂಡ ಅಲ್ಲಿ ಹೋದಾಗ ಈ ಥರ ಹಲ್ಲೆ ಮಾಡಿದಾರೆ ಅಂತ ಬಿಟ್ಟು ಕೊಟ್ಟಿದ್ದಾರೆ. ಎರಡೂ ಕೇಸ್ ಆ್ಯಂಡ್ ಕೌಂಟರ್ ಕೇಸ್ ದಾಖಲಾಗಿದ್ದು ಪ್ರತಿಯೊಂದು ಈ ಕೇಸ್ಗಳಲ್ಲಿ 5 ಜನ ಆರೋಪಿಗಳಿದ್ದು ಇನ್ನೂ ಹೆಚ್ಚಿನ ತನಿಖೆ ಮಾಡ್ತಾಯಿದ್ದೆವು. ಈಗ ಆರೋಪಿಗಳು ಮೆಗನ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾರೆ. ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ. ಅದು ಕೂಡ ಕೌಟುಂಬಿಕ ವೈಯಕ್ತಿಕ ವಿಚಾರವಾಗಿ ಗಲಾಟೆ ಆಗಿದೆ. ಇದು ಅವರು ಮಿಸ್ಸಸ್ಗೆ ಇಲ್ಲಿ ಸಿಟ್ಟು ಏನೋ ವಿಚಾರವಾಗಿ ಭಾಳ ಸಲಿಗೆಯಿಂದ ಇದ್ದ ಅಂತ ಬಿಟ್ಟೇಳಿ ಆ ವಿಚಾರವಾಗಿ 5 ವರ್ಷದ ಹಿಂದೆ ಡಿವೋರ್ಸ್ ಆಗಿತ್ತು. ಆ ವಿಚಾರವಾಗಿ ಪದೇ ಕೆಣಕ್ತಾ ಇದ್ದಾರೆ ಅಂತ ಬಿಟ್ಟೇಳಿ ಈ ಪ್ರಕರಣ ಆಗಿದೆ ಅಂತ ಬಿಟ್ಟೇಳಿ ಪ್ರಾಥಮಿಕ ಹೇಳಿಕೆಯಿಂದ ಅವ್ರಿಗೆ ಗೊತ್ತಾಗಿದೆ.